Hello friends, welcome to India for IAS. This is Manjunath Mudol. Topic of this video is ಭವಾನಿ ರಿವರ್. ಸೊ ಈ ವಿಡಿಯೋದಲ್ಲಿ ನಾವು ಭವಾನಿ ರಿವರ್ ಏನಕ್ಕೆ ನ್ಯೂಸಲ್ಲಿ ಇತ್ತು ಮತ್ತು ಭವಾನಿ ರಿವರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಯಾವ ರೀತಿ ಇಂಪಾರ್ಟೆಂಟ್ ಆಗಿದೆ ಅನ್ನೋದನ್ನ ಸ್ಟಡಿ ಮಾಡೋಣ. ಸೊ ರೀಸೆಂಟ್ಲಿ ಭವಾನಿ ರಿವರ್ ಇಟ್ ಈಸ್ ಇನ್ ನ್ಯೂಸ್ ಬಿಕಾಸ್ the large stretches of Bhavani River near Kuduturai in Tamil Nadu have recently been covered by water hyacinth, raising concerns over ecological degradation and water management. ಸೊ ಏನಕ್ಕೆ ನ್ಯೂಸಲ್ಲಿ ಇತ್ತಂತಂದರೆ ಭವಾನಿ ರಿವರ್ ಇದರ ಲಾರ್ಜ್ ಸ್ಟ್ರೆಚಸ್ ಅಂದರೆ ತುಂಬ ಈ ಭವಾನಿ ರಿವರ್ ಏನು ಫ್ಲೋ ಆಗುತ್ತೆ ತಮಿಳುನಾಡಲ್ಲಿ. ಸೊ ಅಲ್ಲಿ ಏನಾಗಿದೆ, ಹೆಚ್ಚಾಗಿ ವಾಟರ್ ಹ್ಯಾಸಿಂತ್ ಕಂಡು ಬರ್ತಾ ಇದೆ ಈ ನದಿಯ ಉದ್ದಗಲಕ್ಕೂ. ಸೊ ಈ ವಾಟರ್ ಹ್ಯಾಸಿಂತ್ ಅನ್ನೋದು ಒಂದು ಇನ್ವೇಸಿವ್ ಏಲಿಯನ್ ಸ್ಪೀಸೀಸ್ ಅಂತ ಕರಿತೀವಿ. ಸೊ ಇದೇನಾಗುತ್ತೆ, ಎಲ್ಲಿ ಇದು ಬೆಳೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ತುಂಬ ರಿಗರಸ್ ಆಗಿ ಇದು ಬೆಳೀತಾ ಹೋಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಆ ವಾಟರ್ ರಿವರ್ ಎಕಾಲಜಿ ಏನಿದೆ ಅಲ್ಲಿರ್ತಕ್ಕಂಥ ಪರಿಸರ ಹಾಳಾಗ್ತಾ ಹೋಗುತ್ತೆ. ಜೊತೆಗೆ ಇಲ್ಲಿ ವಾಟರ್ ಮ್ಯಾನೇಜ್ಮೆಂಟ್ ಏನು ಮಾಡ್ತೀವಿ, ಬಿ ಇಟ್ ಫಾರ್ ಇರಿಗೇಷನ್, ಫಿಶಿಂಗ್ ಆ್ಯಂಡ್ ಅದರ್ ಎನರ್ಜಿ ಜನರೇಷನ್ ಪರ್ಪಸ್ಸು. ಸೊ ಅದನ್ನು ನಾವು ನೀಟಾಗಿ ಬಳಸ್ಕೊಳ್ಳೋಕ್ಕಾಗಲ್ಲ. ಸೊ ಇದರಿಂದ ಏನಾಗುತ್ತೆ, ತುಂಬ ತೊಂದರೆ ಕ್ರಿಯೇಟ್ ಆಗುತ್ತೆ. ದ್ಯಾಟ್ಸ್ ವೈ ವಾಟರ್ ಹ್ಯಾಸಿಂತ್ ಇಟ್ ಈಸ್ ಕ್ಲಾಸಿಫೈಡ್ ಆ್ಯಸ್ ಇನ್ವೇಸಿವ್ ಏಲಿಯನ್ ಸ್ಪೀಸೀಸ್. ಇನ್ವೇಸಿವ್ ಅಂತಂದರೆ ಬೇರೆ ಪ್ರದೇಶಕ್ಕೆ ಇದು ಹೊಸದಾಗಿ ಬಂದಿರುತ್ತೆ. ಏಲಿಯನ್ ಅಂತಂದರೆ ಇದು ನಮ್ಮ ಇಂಡಿಯಾ ದೇಶದಲ್ಲ, ಬೇರೆ ದೇಶದಿಂದ ಬಂದಿರೋದು. ಸೊ ಆ ರೀತಿ ಇದು ಒಂದು ಏನು ಮಾಡ್ತದೆ, ಒಂದು ಪ್ರಾಬ್ಲಮ್ನ ಕ್ರಿಯೇಟ್ ಮಾಡುತ್ತದೆ. ಸೊ ಅದಕ್ಕೋಸ್ಕರ ಭವಾನಿ ರಿವರ್ ನ್ಯೂಸಲ್ಲಿರುತ್ತೆ. ಸೊ ಕಮಿಂಗ್ ಟು ಭವಾನಿ ರಿವರ್. ಸೊ ಭವಾನಿ ರಿವರ್ ಇಟ್ ಈಸ್ ಅ ಮೇಜರ್ ಟ್ರಿಬ್ಯೂಟರಿ ಆಫ್ ದಿ ಕಾವೇರಿ ರಿವರ್. ಸೊ ಕಾವೇರಿ ನದಿ ಏನಿದೆ ಕರ್ನಾಟಕ ಮತ್ತು ತಮಿಳುನಾಡಲ್ಲಿ ಹರಿಯುತ್ತೆ ಮತ್ತು ಕೇರಳದಲ್ಲಿ ಹರಿಯುತ್ತೆ. ಸೊ ಈ ಕಾವೇರಿ ರಿವರ್ನ ಒಂದು ಮೇಜರ್ ಟ್ರಿಬ್ಯೂಟರಿ ಆಗಿದೆ. ಸೊ it flows through Tamil Nadu and Kerala. It is the second largest river in Tamil Nadu. So ತಮಿಳುನಾಡಲ್ಲಿ ಇದು ಸೆಕೆಂಡ್ ಲಾರ್ಜೆಸ್ಟ್ ರಿವರ್ ಆಗಿದೆ. ಇಟ್ ಈಸ್ ಅ ಪೆರೆನಿಯಲ್ ರಿವರ್ ಫ್ಲೋಯಿಂಗ್ ಥ್ರೂಔಟ್ ದ ಇಯರ್. ಸೊ ಇದು ವರ್ಷದುದ್ದಕ್ಕೂ ಏನಾಗುತ್ತೆ, ಇದು ಈ ನದಿ ಹರಿತಾ ಇರುತ್ತೆ, ಇದರಲ್ಲಿ ನೀರಿರುತ್ತೆ. ಸೊ ಇಲ್ಲಿ ನಾವು ಕಾವೇರಿ ರಿವರ್ ಬೇಸಿನ ನೋಡ್ಬೋದು. ಸೊ ಇಲ್ಲಿ ಭವಾನಿ ರಿವರ್ ಇದೆ. ಸೊ ಭವಾನಿ ರಿವರ್ ಯಾವ ರೀತಿ ಕಾವೇರಿ ರಿವರ್ನ ಜಾಯ್ನ್ ಆಗುತ್ತೆ. ಭವಾನಿ ರಿವರ್ ಇಟ್ ಈಸ್ ದಿ ರೈಟ್ ಬ್ಯಾಂಕ್ ಟ್ರಿಬ್ಯೂಟರಿ ಆಫ್ ದಿ ಕಾವೇರಿ ರಿವರ್. ಸೊ ಇವಾಗ ಭವಾನಿ ರಿವರ್ ಕಾವೇರಿ ರಿವರ್ ಒಂದು ರೈಟ್ ಬ್ಯಾಂಕ್ ಟ್ರಿಬ್ಯೂಟರಿ ಅಂತ ನಮ್ಗೆ ಗೊತ್ತಾಯಿತು. ಸೊ ಎಕ್ಸಾಮಲ್ಲಿ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ, ಡೈರೆಕ್ಟ್ ಭವಾನಿ ರಿವರ್ ಮೇಲೆ ಕೇಳ್ಬೋದು, ಅಥವಾ ಕಾವೇರಿ ರಿವರ್ ಕೊಟ್ಟು ಇದರ ರೈಟ್ ಬ್ಯಾಂಕ್ ಟ್ರಿಬ್ಯೂಟರಿ ಮತ್ತು ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರಿ ಅಥವಾ ಕಾವೇರಿ ನದಿಯ ಉಪನದಿಗಳೇನು ಅಂತ ಕ್ವಶನ್ಸ್ ಕೇಳ್ಬೋದು ಅಲ್ವಾ. ಸೊ ಇವಾಗ ನಾವು ಏನು ಮಾಡಬೇಕು, ಭವಾನಿ ರಿವರ್ ನ್ಯೂಸಲ್ಲಿದ್ದರೆ ನಾವು ಕಾವೇರಿ ಬೇಸಿನ್ನ ಕೂಡ ಸ್ಟಡಿ ಮಾಡಬೇಕಾಗುತ್ತೆ. ಸೊ ಕಾವೇರಿ ರಿವರ್ ಬೇಸಿನಲ್ಲಿ ಯಾವೆಲ್ಲ ನದಿಗಳಿವೆ, ಉಪನದಿಗಳಿವೆ ಅಂತ ನಾವು ನೋಡ್ತಾ ಹೋದರೆ, ಸೊ ಕಾವೇರಿ ರಿವರ್, ಸೊ ಮತ್ತು ಅಲ್ಲಿ ಏನು ಡ್ಯಾಮ್ಸ್ ಇದೆ ಅಂತ ನಾವು ಸ್ಟಡಿ ಮಾಡಬೇಕಾಗತ್ತೆ. ಸೊ ಇವಾಗ ಕಾವೇರಿ ನದಿ ಹರಿತಾ ಇದೆ. ಸೊ ಇದರಲ್ಲಿ ನಾವು ರೈಟ್ ಬ್ಯಾಂಕ್ ಟ್ರಿಬ್ಯೂಟರಿನ ನೋಡೋದಾದರೆ ಅಮರಾವತಿ ರಿವರ್ ಇದೆ, ನೊಯ್ಯಲ್ ರಿವರ್ ಇದೆ, ಭವಾನಿ ಇದೆ, ಕಬಿನಿ ಇದೆ, ಲಕ್ಷ್ಮಣ ತೀರ್ಥ ಇದೆ. ಸೊ ದೀಸ್ ಆರ್ ಆಲ್ ರೈಟ್ ಬ್ಯಾಂಕ್ ಟ್ರಿಬ್ಯೂಟರಿ ಆಫ್ ದಿ ಕಾವೇರಿ ರಿವರ್. ನಾವು ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರಿ ಅಂತ ನಾವು ನೋಡೋದಾದರೆ ಅರ್ಕಾವತಿ ಇದೆ, ಶಿಂಷಾ ಇದೆ, ಹೇಮಾವತಿ ಇದೆ, ರೈಟ್. ಸೊ ಕಾವೇರಿ ರಿವರ್ ಎಲ್ಲಿ ಒರಿಜಿನೇಟ್ ಆಗುತ್ತೆ, ತಲಕಾವೇರಿನಲ್ಲಿ ಒರಿಜಿನೇಟ್ ಆಗುತ್ತೆ. ಸೊ ಈ ರೀತಿ ನಮಗೆ ಕಾವೇರಿ ನದಿಯ ರೈಟ್ ಬ್ಯಾಂಕ್ ಟ್ರಿಬ್ಯೂಟರಿ ಮತ್ತು ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರಿ ಗೊತ್ತಾಯಿತು. ಸೊ ಅದೇ ರೀತಿ ನಾನು ಕಾವೇರಿ ಬೇಸಿನ್ ಏನಿದೆ ಅದರದ್ದು ಇನ್ನೊಂದು ಇಮೇಜನ್ನು ಇಲ್ಲಿ ಕೊಟ್ಟಿದ್ದೀನಿ. ಇಲ್ಲಿ ಡ್ಯಾಮ್ಸ್ ಬಗ್ಗೆ ಕೊಟ್ಟಿದ್ದೀವಿ. ಸೊ ಇಲ್ಲಿ ಕಾವೇರಿ ನದಿಯ ಏನು ಡ್ಯಾಮ್ಸ್ ಇದೆ, ಬೇರೆ ಉಪನದಿ ಜೊತೆಗೆ ಅದರ ಡ್ಯಾಮ್ಸ್ ಯಾವುದಿದೆ ಅಂತ ಕೊಟ್ಟಿದ್ದೀವಿ. ಸೊ ಈ ಮ್ಯಾಪ್ನ ಕೇರ್ಫುಲ್ಲಾಗಿ ಸ್ಟಡಿ ಮಾಡಿ ಯಾವ ನದಿ ಮೇಲೆ, ಯಾವ ಉಪನದಿ ಮೇಲೆ ಯಾವ ಡ್ಯಾಮ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅನ್ನೋದನ್ನ ನೀವು ಕಮೆಂಟ್ ಮುಖಾಂತರ ತಿಳಿಸಿ. ಬಿಕಾಸ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಎಕ್ಸರ್ಸೈಸ್ ನೀವು ಮಾಡಿದ್ರೆ ನಿಮ್ಗೆ ಎಕ್ಸಾಮಲ್ಲಿ ಇದೇ ಟಾಪಿಕ್ ಮೇಲೆ ಕ್ವಶನ್ ಬರೋ ಸಾಧ್ಯತೆ ಇರುತ್ತೆ. ಸೊ ಆ ರೀತಿ ಏನಾದರೂ ಕ್ವಶನ್ಸ್ ಬಂದರೆ ರಿವರ್ ಮತ್ತು ಡ್ಯಾಮ್, ಸೊ ಪೇರ್ ಬೇಸ್ಡ್ ಹೊಂದಿಸಿ ಬರೆಯೋದು ಕ್ವಶನ್ ಬಂದರೆ ನೀವು ಆ ಕ್ವಶನ್ನ 100% ಕರೆಕ್ಟ್ ಮಾಡ್ತೀರಾ. ಟೇಕ್ ಇಟ್ ಆಸ್ ಅ ಎಕ್ಸರ್ಸೈಸ್ ಆ್ಯಂಡ್ ಕಮೆಂಟ್ ಯುವರ್ ಆನ್ಸರ್. ಸೊ ಇನ್ನು ಮುಂದುವರೆದು ಭವಾನಿ ರಿವರ್ ಬಗ್ಗೆ ನಾವು ನೋಡ್ತಾ ಹೋದರೆ, ಭವಾನಿ ರಿವರ್ ಇದು ನೀಲಗಿರಿ ಹಿಲ್ಲಲ್ಲಿ ಒರಿಜಿನೇಟ್ ಆಗುತ್ತೆ. ವೆಸ್ಟರ್ನ್ ಘಾಟ್ಸಲ್ಲಿ ನೀಲಗಿರಿ ಹಿಲ್ಸ್ ಅಂತ ಏನಿದೆ ಅಲ್ಲಿ ಒರಿಜಿನೇಟ್ ಆಗುತ್ತೆ. ಆ್ಯಂಡ್ ಇಟ್ ಫ್ಲೋಸ್ ಥ್ರೂ ದಿ ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಇನ್ ಕೇರಳ. ಕೇರಳದಲ್ಲಿ ಇರ್ತಕ್ಕಂಥ ಒಂದು ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಏನಿದೆ ಅದ್ರ ಮುಖಾಂತರ ಹರಿದು ತಮಿಳ್ನಾಡಿಗೆ ಎಂಟರ್ ಆಗುತ್ತೆ ಆಫ್ಟರ್ ಪಾಸಿಂಗ್ ಟು ಕೇರಳ. ಸೊ ತಮಿಳ್ನಾಡಿಗೆ ಎಂಟರ್ ಆಗುತ್ತೆ. ಆ್ಯಂಡ್ ದಿಸ್ ರಿವರ್ ಭವಾನಿ ಇಟ್ ಜಾಯಿನ್ಸ್ ಕಾವೇರಿ ರಿವರ್ ನಿಯರ್ ಭವಾನಿ ಸಂಗಮೇಶ್ವರ್ ಟೆಂಪಲ್. ಸೊ ಇದೇನು ಭವಾನಿ ಸಂಗಮೇಶ್ವರ ಟೆಂಪಲ್ ಇದೆ, ಸೊ ಈ ಭವಾನಿ ರಿವರ್ ಮೇಲೆ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ಅಲ್ಲಿ ಏನಾಗುತ್ತೆ, ಕಾವೇರಿ ರಿವರ್ ಮತ್ತು ಭವಾನಿ ರಿವರ್ ಕೂಡ್ಕೊಳ್ಳುತ್ತೆ. ಇನ್ನು ಭವಾನಿ ರಿವರ್ ಟ್ರಿಬ್ಯೂಟರೀಸ್ನ ನೋಡೋದಾದರೆ ವೆಸ್ಟ್ ವರ್ಗಾರ್ ಅಂತ ಇದೆ, ಈಸ್ಟ್ ವರ್ಗಾರ್ ಅಂತ ಇದೆ. ಇವು ಏನು ಭವಾನಿ ರಿವರ್ ಟ್ರಿಬ್ಯೂಟರು. ಇನ್ನು ಭವಾನಿ ರಿವರ್ ಮೇಲೆ ಮೇಜರಾಗಿ ಇರ್ತಕ್ಕಂಥ ಡ್ಯಾಮ್ಸ್ ನೋಡೋದಾದರೆ ಭವಾನಿ ಸಾಗರ್ ಡ್ಯಾಮ್ ಇದೆ, ಕೊಡಿವೇರಿ ಡ್ಯಾಮ್ ಇದೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಭವಾನಿ ರಿವರ್ ಆ್ಯಂಡ್ ಆಲ್ಸೋ ದ ಟ್ರಿಬ್ಯೂಟರೀಸ್ ಆಫ್ ದ ಭವಾನಿ ಕಾವೇರಿ ರಿವರ್ ಆ್ಯಂಡ್ ಆಲ್ಸೋ major dams on the Bhavani river and also on the other tributaries of the Kaveri river.
So based on the topic that we have studied so far, that is Bhavani River, so we have given one prelims practice question. The question contains 4 statements. Go through all the 4 statements and comment your answer. The answer and detailed explanation for this question is available in the PDF handout, which you can download by joining our Telegram channel. Thank you for watching. See you in the next video. Till then, happy learning.